ಯಾವ್ಯಾವ ಥರ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗೂ ಕರ್ಕೊಂಡು ಹೋಗಿ ದರ್ಶನಗಳು ಮಾಡಿಸಿ ಮತ್ತೆ ಲಾಸ್ಟ್ವರ್ಗು ಎಲ್ಲ ಮಾಡಿ ಒಂದು ಇದು ಮಾಡಿದ್ರು. ಈಗ ನೋಡಿ ಅದೆಲ್ಲ ಅವ್ರು ಇದ್ದಿದ್ದು ಈಗ್ಲೂ ಮೊನ್ನೆ ಅವ್ರ ಜಯಂತಿ ದಿವಸ ನನಗಾಗಿದ್ದು ಒಂದು ಅನುಭವ. ಆಮೇಲೆ ಇದಕ್ಕಿದಂಗೆ ಒಂದ್ 2 ಮೊಳ ಕೊಟ್ಟವನು, ಅಮ್ಮ 100 ರೂಪಾಯಿಗೆ 10 ಮೊಳ ಇದೆ ಕೊಡ್ತೀನಿ, 1 ವಾರ ಇಡೀ ನಿಮ್ ಪೂಜೆಗೆ ಆಗುತ್ತೆ ಅಂತ ಅಂದ. ನಮ್ಗೆ ಯಾವುದೇ ಒಂದು ದುಃಖ ಆಗ್ಲಿ ಯಾವುದೇ ಸಮಸ್ಯೆ ಇರ್ಲಿ ತುಂಬಾ ಬೇಜಾರ್ ಮಾಡ್ಕೊಂಡಾಗ ಅವರೇ ಬಂದು ನಮ್ಗೆ ಇದಕ್ಕೆ ರೆಮಿಡಿ ಮಾತಾಡ್ತಾ ಇದ್ದಾಗ ಬೇಜಾರ್ ಮಾಡ್ಕೊಂಡು ಇನ್ನೇನ್ ರಾಮ ಮಂದಿರದಲ್ಲಿ ಪೂಜೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ರಾಮ ಮಂದಿರಕ್ಕೆ ಹೋದ್ವಿ ಇವತ್ ಪಟ್ಟಾಭಿಷೇಕ ನೋಡಿ. ಇದಿಷ್ಟು ನಡೀತಲ್ಲ, ಇದಷ್ಟಕ್ಕೂ ಗುರುಗಳೇ ಕಾರಣ. ಒಂದ್ 3 ತಿಂಗಳಾದ್ಮೇಲೆ ನಮಗೆ ಮನ್ಸಿಗೆ ಸಮಾಧಾನಕ್ಕೆ ಬಂತು ಮನ್ಸು. ಅವರೇ ನಮ್ಗೆ ಇದೆಲ್ಲ ನಮ್ಗೆ ಅನುಗ್ರಹ ಮಾಡಿದ್ರಿಂದ ಇದೆಲ್ಲ ತಡ್ಕೊಳ್ಳೋ ಶಕ್ತಿ ಒಂದೊಂದಾಗಿ ಬಂತು. ತಿಂಗಳಾದ್ಮೇಲೆ ಈ ಊರಲ್ಲಿ ಏನು ಅವರು ಜೀವನ ಮಾಡಿ ಈ ಊರಿಗೆ ಸೊಸೆಯಾಗಿ ಬಂದಿದ್ದಕ್ಕೆ ಏನು ಮಾಡಿಲ್ಲ. ಊರ್ನವ್ರಿಗೆ ಒಂದು ಊಟ ಇದು ಏನು ಹಾಕ್ಲಿಲ್ಲ. ಶಿವಮೊಗ್ಗದಲ್ಲಿ ಅವ್ರ ತವ್ರೂರ್ ಕಡೆನೆ ಎಲ್ಲ ಮುಂದಿನ ಕಾರ್ಯಗಳನ್ನೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ಊರಲ್ಲಿ ಒಂದು 28ನೇ ದಿವಸ ಒಂದು ಕಾರ್ಯಕ್ರಮ ಇಟ್ಟು ಇಡೀ ಊರಿಗೆ ರಾಮ ಮಂದಿರದಲ್ಲಿ ಊಟ ಹಾಕಿ ಎಲ್ಲಾ ದೇವ್ರುಗಳ್ನು ಉತ್ಸವ ಹೊರಡಿಸಿ ಇದೆಲ್ಲ ನೀವು ಮಾಡ್ಬೇಕು ಅಂತ ಹೇಳಿ ಎಲ್ಲ ಅಣ್ಣ ತಮ್ಮಂದ್ರನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಸೇರಿಸಿ ದೇವ್ರುಗಳನ್ನೆಲ್ಲ ಉತ್ಸವ ಮಾಡಿಸಿ ಆಮೇಲಿಂದ ರಾಮ ಮಂದಿರದಲ್ಲಿ ಊಟ ಹಾಕ್ಸಿ ಎಲ್ಲಾರ್ಗು ನಮ್ಗಳ ಕೈಯಲ್ಲೇ ಕುಂಕುಮ ಕೊಡ್ಸಿ, ನಮ್ಮ ಅಕ್ಕ ನಾನು ಕೈಯಲ್ಲಿ ಎಲ್ಲಾರ್ಗು ಕೊಡ್ಸಿ ಅವಳದು ಒಂದು ಒಳ್ಳೆ ಮುತ್ತೈದೆ ಸಾವು ಇದು ಆಗ್ಬೇಕು ಈ ಊರಿಗೆ ಬಂದಿದ್ದಕ್ಕೆ ಅಂತ ಹೇಳಿ ಇಷ್ಟೆಲ್ಲ ನಮಗೆ ಮಾಡಿಸಿ ಒಂದು ಅದ್ರ ಬಗ್ಗೆ ಯಾವ ತರ ಸಾವು ಹೇಗಿರುತ್ತೆ, ಹೇಗೆ ಜೀವನ ಮಾಡಿದ್ದಾರೆ ಅಮ್ಮ ಅನ್ನೋದನ್ನೆಲ್ಲ ಹೇಳಿದ್ಮೇಲೆ ನಮ್ಮ ಮನ್ಸಿಗೊಂದು ಸಮಾಧಾನ ಅಂತ ಸಿಕ್ತು. ಇದು ಬಹಳ ಅವ್ರದ್ದು ಎಷ್ಟು ಮುಂಚೆನೆ ನೋಡ್ರಿ ಅವ್ರಿಗೆಲ್ಲ ಗೊತ್ತಿತ್ತು ಯಾವ್ಯಾವ ತರ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗೂ ಕರ್ಕೊಂಡು ಹೋಗಿ ದರ್ಶನಗಳು ಮಾಡಿಸಿ ಮತ್ತೆ ಲಾಸ್ಟ್ವರ್ಗು ಎಲ್ಲ ಮಾಡಿ ಒಂದು ಇದು ಮಾಡಿದ್ರು. ಇಚ್ಛಾಮರಣಿ ಇದ್ದಂಗೆ ಯಾರಿಗೂ ಈ ತರ ಸಡನ್ ಗೋಧೂಳಿ ಲಗ್ನದಲ್ಲಿ ಸಾವು ಬರಲ್ಲ. ಈ ತರ ಇಚ್ಛಾಮರಣಿ ಯಾವತ್ತು ಹೆಣ್ಮಕ್ಳು ಅಳಬೇಡಿ ಹೋದ್ಲು ಅಂತ ಅವಳದ್ದು ಇಲ್ಲಿ ಇದು ಕರ್ತವ್ಯಗಳು ಮುಗ್ದಿ ಅವಳು ಹೊರಟಿದ್ದಾಳೆ. ಯಾಕೆಂದ್ರೆ ಆ ತರ ದುಃಖದಲ್ಲಿ ಇದ್ವಲ್ಲ, ಅದನ್ನ ಯಾವುದು ನಿಜ ಸ್ವರೂಪ ಏನು ಅನ್ನೋದನ್ನ ನಮ್ಗೆ ಅರ್ಥೈಸಿ ನಮಗೆ ತಿಳುವಳಿಕೆಗಳನ್ನ ಹೇಳಿ ಇದು ಯಾವ ತರ ಏನು ಪ್ರಪಂಚದಿಂದ ತಗೊಳ್ಳೋದು ಹೇಗೆ, ಮುಕ್ತಿ ಹೊಂದೋದು ಹೇಗೆ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟು ನಮ್ಗೊಂದು ತಂದೆ ತಾಯಿ ಸ್ಥಾನದಲ್ಲಿ ಎಲ್ಲ ಅರ್ಥ ಮಾಡಿಸಿದ್ರು. ಆವಾಗ ನೋಡ್ರಿ ಮನ್ಸಿನ ದುಗುಡ ಎಲ್ಲ ನಮಗೂ ಹೋಗಿ ಇದು ಒಳ್ಳೆ ಟೈಮು ಅಮ್ಮ ಹೋಗಿರೋದು ಅಂತ ನಮಗೂ ಮನ್ಸಿಗೊಂದು ಸಮಾಧಾನ ಸ್ಥಿತಿಗೆ ಬಂದ್ವಿ ನಾವು. ಈಗ ನೋಡಿ ಅದೆಲ್ಲ ಅವ್ರು ಇದ್ದಿದ್ದು ಈಗ್ಲೂ ಮೊನ್ನೆ ಅವ್ರ ಜಯಂತಿ ದಿವಸ ನನಗಾಗಿದ್ದು ಒಂದು ಅನುಭವ. ಗುರುನಾಥ್ರ ಜಯಂತಿ ದಿನ ಒಂದು ಒಳ್ಳೆ ಅನುಭವ ಆಯ್ತು. ನನ್ನ ಮಗ ಮನೇಲಿ ಅಮ್ಮ ಇವತ್ತು ಗುರುನಾಥ್ರ ಜಯಂತಿ ಪೂಜೆ ಮಾಡ್ತೀನಿ, ಆಯ್ತಪ್ಪ ಮಾಡು, ಎಲ್ಲ ಇದೆ ಮಾಡು ಪೂಜೆನ ಅಂತ ಅಂದೆ. ಆಮೇಲೆ ನೋಡ್ದೆ ಏನೇನಿದೆ ಎಲ್ಲ ಪೂಜೆಗೆ ರೆಡಿ ಮಾಡ್ಬೇಕಲ್ಲ. ನೋಡ್ದೆ ಕಟ್ಟಿದ ಹೂವೇ ಇರ್ಲಿಲ್ಲ, ಹಾರ ಎಲ್ಲ ಹಾಕಕ್ಕೆ ಕಟ್ಟಿದ ಹೂವು ಇಲ್ವಲ್ಲ, ಪೂಜೆ ಮಾಡ್ತೀನಿ ಅಂತಾನೆ ಏನ್ ಮಾಡೋದು ಅಂತ ನಾನು ಹೋಗಿ ತಗೊಂಬರೋಕ್ಕೆ ಟೈಮ್ ಇಲ್ಲ. ಆಮೇಲೆ ಸ್ನಾನಕ್ಕೂ ಹೋಗ್ಬಿಟ್ಟ, ಪೂಜೆ ಮಾಡ್ತೀನಿ ಅಂತಾಳೆ. ಅಯ್ಯೋ ಸ್ನಾನಕ್ಕೂ ಹೋಗ್ಬಿಟ್ನಲ್ಲ, ಏನಿದು ಹೆಂಗ್ ಮಾಡೋದು ಈಗ, ಬರೀ ಬಿಡಿ ಹೂವು ಇದೆಯಲ್ಲ, ಕಟ್ಟಿದ ಹೂವಿಗೆ ಏನ್ ಮಾಡೋದು, ಪೋಣ್ಸೋಣ ಅಂದ್ರೂ ಟೈಮ್ ಇಲ್ವಲ್ಲ, ಕಟ್ಟೋಣ ಅಂದ್ರೂ ಟೈಮ್ ಇಲ್ವಲ್ಲ ಅಂತ ನನ್ನಿದು. ಆಮೇಲೆ ಅವನ್ ಹಿಂಗ್ ಸ್ನಾನಕ್ಕೆ ಹೋಗಕ್ಕೂನು ಆಚೆ ಕಡೆಯಿಂದ ಕಟ್ಟಿದ ಹೂವು ಅಂತಾನೆ ಒಬ್ಬ ಕೂಗಿದಂಗಾಯ್ತು. ಹೊರಗಡೆ ಹೋಗಿ ನೋಡ್ತೀನಿ ನಿಜವಾಗ್ಲೂ ಕಟ್ಟಿದ್ದು ಹಾರಗಳು. ಒಬ್ರು ಬಂದು
ನಾನು ಬೆಂಗಳೂರಲ್ಲಿ 2nd ಫ್ಲೋರ್ ಅಲ್ಲಿ ಇರೋದು ಮನೆ. ಇಳಿಲೂ ಇಲ್ಲ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬುಟ್ಟಿ ಕೆಳಗ್ ಬಿಟ್ಟೆ. ಒಂದು 200 ರೂಪೀಸ್ ಹಾಕ್ದೆ ಬುಟ್ಟಿ ಒಳಗೆ. ಹೂ ಕೊಡಪ್ಪ, ಒಂದೆರಡು ಮೊಳ ಕೊಡು. ನಂದೇನು ಈ ಸದ್ಯಕ್ಕೆ ಪೂಜೆಗೆ ಮುಗಿದ್ರೆ ಆಮೇಲೆ ನೋಡೋಣ ಅಂತ ನಾನು ಸ್ವಲ್ಪ ಕೊಡಪ್ಪ, 1-2 ಮೊಳದಷ್ಟು ಕೊಡು ಅಂತಂದೆ. ಆಯ್ತು ಅಂದ. ಆಮೇಲೆ ಇದಕ್ಕಿದಂಗೆ 1-2 ಮೊಳ ಕೊಟ್ಟವನು, ಅಮ್ಮ 100 ರೂಪಾಯಿಗೆ 10 ಮೊಳ ಇದೆ ಕೊಡ್ತೀನಿ, 1 ವಾರ ಇಡೀ ನಿಮ್ ಪೂಜೆಗೆ ಆಗುತ್ತೆ ಅಂತ ಅಂದ. ಯಾಕೆ 10 ಮೊಳ ಕೊಡ್ತೀನಿ ಅಂತಾರಲ್ಲ, 10 ರೂಪಾಯಿಗೆ 1 ಮೊಳ ಯಾರು ಕೊಡ್ತಾರೆ ಬೆಂಗಳೂರಲ್ಲಿ? 10 ರೂಪಾಯಿಗೆ ಯಾರು ಕೊಡಲ್ಲ. 50 ರೂಪಾಯಿ 1 ಮೊಳ ಅಂದ್ರೆ ಒಪ್ಕೋಬಹುದು. 10 ರೂಪಾಯಿ ಕೊಡ್ತೀನಿ ಅಂದ್ರಲ್ಲ ಅಂತ ಗುಚ್ಚನು ಹೀಗೆ ಎತ್ತಿ ತೋರ್ಸಿದ್ರು. ಆಮೇಲಿಂದ ಆಯ್ತು ಕೊಡಪ್ಪ ಅಂತ ಹೇಳಿ 150 ರೂಪಾಯಿ ಆಯ್ತು. 50 ರೂಪಾಯಿ ಚೇಂಜು ಇಟ್ಟು ಆ 10 ಮೊಳದ್ದು ಹೂವಿನ ಗುಚ್ಚನು ಕೊಟ್ಟು ಮೇಲಕ್ಕೆ ಕಳ್ಸಿದ್ರು. ನಾನು ಮೇಲಿಂದ ಎಳ್ಕೊಂಡು ತಗೊಂಡು ಕೆಳಗಡೆಗೆ ಹಿಂಗಿಟ್ಟು ಬಗ್ಗು ನೋಡ್ತೀನಿ, ಆ ಕಡೆನೂ ನೋಡ್ತೀನಿ, ಈ ಕಡೆನೂ ನೋಡ್ತೀನಿ, ಎಲ್ಲೂ ಆ ಹೂ ಮಾರೋರು ಕಾಣಿಸ್ತಾನೆ ಇಲ್ಲ. ಇದೇನು ಅಂತ ನಂಗೆ ತುಂಬಾ ಆಶ್ಚರ್ಯ. ಇದೇನ್ ನಡೀತು ಅಂತ. ಅಂದ್ರೆ ಹಾಗಾದ್ರೆ ಏನಾಯ್ತು, ಯಾರು ಬಂದಿದ್ರು, ನಂಗೆ ಯಾರು ಬಂದು ಹೂ ಕೊಟ್ಟೋದ್ರು? ಮನಸ್ಸಿನೊಳಗೆ ನಮ್ಗೆ ಭಕ್ತಿ ಅನ್ನೋ ಭಾವನೆ ಇತ್ತು ಅಂದ್ರೆ ಯಾವ ತರ ಪವಾಡಗಳು ನಡೆಯುತ್ತೆ ಅನ್ನೋಕ್ಕೆ ಈಗ ಮೊನ್ನೆ ನಡೆದಿರೋ ಈ ನನ್ನ ಅನುಭವನೇ ಸಾಕ್ಷಿ. ಅವರೆಲ್ಲೂ ಹೋಗಿಲ್ಲ, ಅವರೇ ನನಗೆ ಹೂನ ಬಂದು ಕೊಟ್ಟೋಗಿದ್ದಾರೆ ಅಂತ ನನ್ನ ಮನಸ್ಸು, ನನ್ನ ಅನುಭವ ನನಗೆ ಹೇಳಿದೆ. ಹಾಗಾಗಿ ನನಗೆ ಬಹಳ ಸಂತೋಷ ಆಯ್ತು. ಪೂಜೆ ಚೆನ್ನಾಗಿ ನಡೀತು, ತುಂಬಾ ಇದಾಯ್ತು, ಸಂತೋಷನೂ ಆಯ್ತು. ಇದು ಮೊನ್ನೆ ನಡೆದಿರೋ ನನ್ನ ಅನುಭವ. ನಮಗೆ ಗುರುನಾಥ್ರ ಬಗ್ಗೆ ಅಂದ್ರೆ ಗುರು ಸ್ವರೂಪ. ನಮ್ಗೆ ಯಾವುದೇ ಒಂದು ದುಃಖ ಆಗ್ಲಿ, ಯಾವುದೇ ಸಮಸ್ಯೆ ಇರ್ಲಿ, ತುಂಬಾ ಬೇಜಾರು ಮಾಡ್ಕೊಂಡಾಗ ಅವರೇ ಬಂದು ನಮ್ಗೆ ಇದಕ್ಕೆ ರೆಮಿಡಿ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ನಾವು ಅವ್ರನ್ನೇ ನಂಬ್ಕೊಂಡು ಇದೀವಿ. ನಾವು ಇವತ್ತು ರಾಮನವಮಿ ಅಂತ ಮೊನ್ನೆ ಬಂದ್ವಿ ಊರಿಗೆ. ಎಲ್ಲ ಪತ್ರಿಕೆ ಎಲ್ಲ ಕಳಿಸಿ ಫೋನ್ ಮಾಡಿ ಎಲ್ಲ ಹೇಳಿದ್ರು. ಸರಿ ಅಂತ ಇದು ನೋಡಿ, ನಮ್ಮೂರ ರಾಮನವಮಿ 99ನೇ ವರ್ಷ. ಇದು 2026, 99ನೇ ವರ್ಷ ಇತಿಹಾಸ. ಇದು ಒಂದಿನದ ಕಾರ್ಯಕ್ರಮ ಮಾಡೋದೇ ಕಷ್ಟ. 99 ವರ್ಷ ಮಾಡಿದೀವಿ ಅಂದ್ರೆ ಇದಕ್ಕೆ ಅವಧೂತರದ್ದು ಅನುಗ್ರಹ ಇಲ್ದಲೆ ಆಗಲ್ಲ ಅಂತ ನನ್ನ ಭಾವನೆ. ಬೇರೆದ್ ನನಗ್ ಗೊತ್ತಿಲ್ಲ. ಆತರ ಬಂದು ಅದಕ್ಕೋಸ್ಕರ ಬಂದಿದ್ವಿ. ಅಲ್ಲಿ ಕೂತಿದ್ವಿ ನಮ್ಮ ನೆಂಟ್ರು ಮನೇಲಿ, ನಮ್ಮ ಅತ್ತೆ ಮನೇಲಿ ಕೂತಿದ್ವಿ. ಅವಾಗ ನಮ್ಮ ಅಕ್ಕ ನಾವೆಲ್ಲ ಹೀಗೆ ಮಾತಾಡ್ತಾ ಇದ್ವಿ, ಅತ್ತೆ ಮಕ್ಕಳು ಎಲ್ಲ ಸೇರ್ಕೊಂಡು. ತವ್ರ ಮನೆ ಅಲ್ವಾ, ಒಂದ್ ತವ್ರ ಮನೆ ಅಂದ್ಕೊಂಡ್ಲೇನೆ ಭಾವನೆ, ಒಂದ್ ಸೆಳೆತ, ಒಂದ್ ದುಃಖ, ಒಂದ್ ಸಂತೋಷ, ಎಲ್ಲ ಅನುಭವನೂ ಆಗುತ್ತೆ. ಹಂಗೆ ಮಾತಾಡ್ತಾ ಮಾತಾಡ್ತಾ ಯಾಕೋ ಒಂದು ಬೇಜಾರು ಮಾಡ್ಕೊಂಡ್ವಿ. ಮಾತಾಡ್ತಾ ಇದ್ದಾಗ ಬೇಜಾರು ಮಾಡ್ಕೊಂಡು ಇನ್ನೇನ್ ರಾಮ ಮಂದಿರದಲ್ಲಿ ಪೂಜೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ರಾಮ ಮಂದಿರಕ್ಕೆ ಹೋದ್ವಿ. ಇವತ್ತು ಪಟ್ಟಾಭಿಷೇಕ ಅಲ್ಲ, ಅದೇ ರಾಮ ಮಂದಿರಕ್ಕೆ ಹೋದ್ವಿ ಪಟ್ಟಾಭಿಷೇಕ ಅಂತ. ನಾನು ನಮ್ಮ ಅಕ್ಕ ಕಡೂರಲ್ಲಿ ಇರ್ತಾಳೆ, ನಮ್ ದೊಡ್ಡಮ್ಮನ ಮಗಳು ನಳಿನ. ಆಮೇಲೆ ಇಬ್ರು ನಿಂತಿದ್ವಿ ದೇವರಿಗೆ ನೋಡ್ಕೋತಾ. ಅಭಿಷೇಕ ಎಲ್ಲ ನಡೀತಾ ಇತ್ತು. ಆಮೇಲೆ ಹಿಂದ್ಗಡೆಯಿಂದ ದತ್ತಾತ್ರೇಯವರು ನಮ್ಮ ಅಕ್ಕನ್ ಮುಟ್ಟಿದ್ರು. ಆಮೇಲೆ ಒಂದೇ ಊರ್ನವ್ರು ಅವ್ರಿಬ್ರು, ಕಡೂರು. ಹಾಗಾಗಿ ತಿರುಗುದ್ಲು, ಮಾತಾಡ್ಸಿದ್ಲು, ನೀನು ದತ್ತಾತ್ರೇಯವ್ರದ್ದು ಗುರುನಾಥ್ರ ಬಗ್ಗೆ ಎಪಿಸೋಡ್ ನೋಡ್ತಿದ್ಯಲ್ಲ, ನೋಡಿ ಇವ್ರೇ ಅಂತ ಹೇಳಿ ತೋರಿಸಿ ಇದ್ ಮಾಡಿದ್ಲು. ನನ್ಗೆ ಅವಾಗ ಅಯ್ಯೋ ಏನೋ ಈಗ ನೋಡಿ ಮನೇಲಿ ಏನೋ ಒಂದ್ ಬೇಜಾರು, ಒಂದ್ ದುಃಖ ಅಂತ ಮಾತಾಡ್ಕೊಂಡ್ವಿ. ಅಷ್ಟೊತ್ತಿಗೆ ನಾನು ಯಾವಾಗ್ಲೂ ನೋಡ್ತಿದ್ನಲ್ಲ, ನಾನು ಯಾವ್ದಾರ 1-2 ಅನುಭವನ ಹಂಚ್ಕೋಬೇಕು, ನಮ್ಮ ಅನುಭವನೂ ಹಂಚ್ಕೋಬೇಕು ಅಂತ ಮನಸ್ಸಿನಲ್ಲಿ ಬೆಂಗಳೂರಲ್ಲಿದ್ದಾಗ ಅನ್ಕೋತಾ ಇದ್ದೆ. ಅದಕ್ಕೆ ಸರಿಯಾಗಿ ನೀವು ಸಿಕ್ಕುದ್ರ. ಹಾಗಾಗಿ ನೋಡ್ರಿ, ಗುರುಗಳೇ ಒಬ್ರಿಗೊಬ್ರಿಗೆ ಕನೆಕ್ಷನ್. ಬೇಜಾರಿತ್ತು, 1-2 ಮಾತು ಗುರು ಸ್ಮರಣೆ ಮಾಡಿದಕ್ಕೆ ನನಗೂ ಮನ್ಸಿಗೆ ಇವತ್ತು ಸಮಾಧಾನ ಸಿಕ್ತು. ವೇದಿಕೆಗೂ ಹೋಗಿ ಬಂದು ನಮಸ್ಕಾರ ಮಾಡ್ಕೊಂಡ್ ಬಂದೆ. ಇನ್ನೇನ್ ಮಜ್ಗೇನಹಳ್ಳಿ ಮಠಕ್ಕೂ ಊರಿಗೆ ಹೊರಡೋದ್ರಲ್ಲಿ ಬರ್ಬೇಕು ಅನ್ಕೊಂಡಿದ್ದೆ. ಇದನ್ನ ಹೇಳಕ್ಕೆ ಅಂತಾನೆ ಗುರುಗಳೇ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದು ಬಿಟ್ಟಾಗಾಯ್ತು. ಮನ್ಸಿಗೆ ಸಂತೋಷನೂ ಆಯ್ತು. ನಾವು ಅವ್ರ ಬಗ್ಗೆ ಏನೋ ನಮ್ಗೊಂದು ತಿಳಿದಿದ್ದೊಂದು ಅನುಭವ ಹೇಳಿದೀವಿ ನಮ್ಮ ಜೀವನದ್ದು ಅಷ್ಟೆ. ನೋಡಿ, ಇದಿಷ್ಟುನು ನಡೀತಲ್ಲ, ಇದಷ್ಟಕ್ಕೂ ಗುರುಗಳೇ ಕಾರಣ. ನಮ್ಮ ಜೀವನದಲ್ಲಿ ನಾವು ಇರೋವರ್ಗು, ನಾವು ಬದುಕಿರೋವರ್ಗು ಅವ್ರ ಸ್ಮರಣೆ, ಅವ್ರ ಧ್ಯಾನದಲ್ಲೇ ಇರ್ತೀವಿ. ಅವರಿಂದನೇ ಎಲ್ಲ ಅನ್ನೋದು
ನಮ್ಮ ಮನಸ್ಸಿನ ಒಂದು ಭಾವನೆ ಅನ್ಕೊಂಡಿದೀವಿ, ಅದು ನಡೀತಾನೂ ಇರೋದು ನಮ್ಗೆ ಹಾಗೇನೇನೆ. ಅವರಿಂದನೇ ನಾವು ಇಷ್ಟ್ರ ಮಟ್ಟಿಗೆ ಇವತ್ತಿನ ದಿವಸ ಇದೀವಿ. ಇಷ್ಟಕ್ಕೆಲ್ಲ ಅವಧೂತರೇ ಕಾರಣ. ನಮಸ್ಕಾರ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.